ವೀಕ್ಷಕರೇ, ಪ್ರತಿ ಬಾರಿಯೂ ಕಷ್ಟಗಳು ಅಥವಾ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯವಾಗಿ ಮನುಷ್ಯನನ್ನು ಕಾಡ್ತಾ ಇರುತ್ತೆ. ಅಂತಹ ಕಷ್ಟಗಳಿಗೆ, ಅಂತಹ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಕರೆ ಮಾಡಿ ಮಾತನಾಡಿ ಅನ್ನುವಂತಹ ನಂಬರ್ಗೆ ನೀವು ಕರೆ ಮಾಡ್ಬೋದು. 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಗುರುಮಾತಾ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ಗುರುಮಾತಾ ಹತ್ರ ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಲೈವ್ ಹೋಗ್ತಾ ಇದೆ. ಅಲ್ಲೂ ಸಹ ನೀವು ಕಮೆಂಟ್ನ ತಿಳಿಸ್ಬೋದು. ನೀವು ಹುಟ್ಟಿರುವಂತಹ ದಿನಾಂಕ ಮತ್ತು ನಿಮ್ಮ ಪ್ರಶ್ನೆಯನ್ನು ತಿಳಿಸಿದ್ರೆ ಗುರುಮಾತಾ ಅದಕ್ಕೆ ನಿಮಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ, ಇನ್ನು ಈಗಾಗಲೇ ತಿಳಿಸ್ಕೊಡ್ತಾ ಇದ್ರಿ ಗುರುರಾಯರ ಜನ್ಮದ ಬಗ್ಗೆ, ಅದರ ಹಿಂದಿರುವಂತಹ ಗುಟ್ಟನ್ನು ಸಹ ತಿಳಿಸ್ಕೊಟ್ರಿ. ಇನ್ನು ಮುಖ್ಯವಾಗಿ ಗುರುರಾಯರು ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ, ಅದನ್ನೇ ಅಂದರೆ ಜೀವಂತವಾಗಿ ಪ್ರವೇಶವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಯಾವ ಕಾರಣಕ್ಕೆ ಬೃಂದಾವನವನ್ನು ಪ್ರವೇಶ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಯಾಕೆ? ಖಂಡಿತ ನೋಡಿ, ರಾಯರು ಬಂದು ಬೃಂದಾವನ ಪ್ರವೇಶ ಮಾಡಿದಂಥದ್ದು ಪ್ರಪಂಚದಲ್ಲಿ ಎಲ್ಲ ಜೀವರಾಶಿನೂ ನಾನು ಕಾಪಾಡಬೇಕು ಅಂತಲೇ. ಕಾರಣ ಅವರ ಅವತಾರ ಮಹಾಪುರುಷ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಒಂದು ಮಗು ಲಕ್ಷ್ಮೀನಾರಾಯಣ ಅಂತ ಒಂದು ಮಗುನೂ ಸಹ ಹುಡ್ತಾನೆ. ಹುಟ್ಟಿದ ಮೇಲೆ ಬೇಕಾದಷ್ಟು ಕಷ್ಟ ಬರ್ತೈತೆ. ಒಂದು ಹಬ್ಬ ಮಾಡೋಕ್ಕಾಗಲ್ಲ, ಒಂದು ಹೊಸ ಬಟ್ಟೆ ತೊಗೊಳಕ್ಕಾಗಲ್ಲ, ಒಂದು ಮಕ್ಳಿಗೆ ಒಳ್ಳೆ ಊಟ ಕೊಡೋಕ್ಕಾಗಲ್ಲ. ಮೂವಾರು ಮಗು, ತಾಯಿ, ತಂದೆ ಮೂವಾರು ಸೇರಿ ಅವರು ಪಟ್ಟಂಥ ಕಷ್ಟ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ದೀಪಾವಳಿ ಬರುತ್ತೆ, ದೀಪಾವಳಿ ಹಬ್ಬದ ದಿವಸ ಸಹ ಮಗುಗೊಂದು ಒಳ್ಳೆ ಊಟ ಇರೋದಿಲ್ಲ. ಹಾಗಾಗಿ ಒಂದಿಡೀ ಅಕ್ಕಿ ಇಟ್ಕೊಂಡು ಒಂದು ಕರೆ ಇದೆ, ಖಂಡಿತ. ಹಲೋ 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 ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ. ಹಲೋ 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 ಹಲೋ, ನಮಸ್ತೆ. ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಚಿಂತಾಮಣಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು. ಅದೇ ಕೆಲ್ಸಗಳಾಗಲ್ಲ ಅದ್ಕೊಂಡಿತ್ತು. ಗುರುಮಾತಾ ಇದ್ದಾರೆ, ಮಾತಾಡಿ. ಹಾ ಅಮ್ಮ ನಮಸ್ಕಾರ, ಹೇಳಿಮ್ಮ. ಹಲೋ ಹಲೋ, ಹೇಳಿಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ. ಹೇಳಿ, ಏನು ಸಮಸ್ಯೆ? ಅದೇ ಮನೆಯಲ್ಲಿ ನಮಗೆ ಸ್ವಲ್ಪ ತೊಂದರೆಗಳ ತರ ಆಗ್ತಾ ಇರುತ್ತೆ. ಏನ್ ಕೆಲ್ಸಗಳಾಗಲ್ಲ. ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಹಾ, ಯಾವುದು ಒಳ್ಳೇದಾಗ್ತಾ ಇಲ್ಲ. ಹಾ. ಹಾಂ. ಏನು ಆರೋಗ್ಯ ತೊಂದರೆ ಇದೆಯಮ್ಮ? ಸ್ವಲ್ಪ ಸುಸ್ತಾಗೋದು ಅದೇ ಅಷ್ಟೇ. ನೀವು ಆಲ್ರೆಡಿ ಒಂದು ಟೈಮ್ ಮಾತಾಡಿದ್ರ ಅಲ್ವಾ ನನ್ನ ಹತ್ರ? ಸರಿಯಾಗಿ ಮಾತಾಡಕ್ ಆಗಿಲ್ಲ ಅವತ್ತು. ಹಾಂ. ಓಕೆ. ಅಮ್ಮ, ನಿಮಗೆ ಅವತ್ತು ಹೇಳಿದೆ, ನಾನು ಇವತ್ತು ಹೇಳ್ತೀನಿ. ನಿಮ್ಮಲ್ಲಿ ಇರೋಂಥ ದೋಷನ ಪರಿಹಾರ ಮಾಡ್ಕೊಳ್ಳಿ. ಮನೆ ದೇವರ ಆಶೀರ್ವಾದ ಶುದ್ಧವಾಗಿಲ್ಲ ನಿಮಗೆ. ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ಕೋಬೇಕಮ್ಮ. ಮನೆ ದೇವರ ಆಶೀರ್ವಾದ ಮಾಡಿಸ್ಕೊಳ್ಳಿ. ಇಷ್ಟ ದೇವತೆಗೆ ಒಂದು ಪೂಜೆ ಮಾಡಿ. ನೀವು ಯಾವ ದೇವ್ರನ್ನ ತುಂಬ ಇಷ್ಟಪಡ್ತೀರಾ? ನಾಗಮ್ಮ ತುಂಬಾ ಇಷ್ಟಪಡ್ತೀನಿ. ಯಾರು? ಯಾವ ದೇವರಮ್ಮ? ಸ್ವಲ್ಪ ಜೋರಾಗಿ ಹೇಳಿ. ನಾಗಮ್ಮ ತುಂಬಾ ಇಷ್ಟಪಡ್ತೀನಿ. ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ. ಅರ್ಥ ಆಗಿಲ್ಲ. ಆಂಜನೇಯ ಸ್ವಾಮಿನಾ? ಆಂಜನೇಯ ಸ್ವಾಮಿ ನೀವು ಇಷ್ಟಪಡ್ತೀರಾ ಅಂದರೆ ನಾಳೆ ನೀವು ಹೋಗಿ ಒಂದು ಕೆಲಸ ಮಾಡಿ ಅಮ್ಮ. ನಾಳೆ ನೀವು ಹೋಗಿ ವಿಳೆದೆಲೆ ಇದೆಯಲ್ಲ, ವಿಳೆದೆಲೆ ಮಾಲೆನ 108 ಎಲೆ ತಂದು ನೀವೇ ವಿಳೆದೆಲೆ ಮಾಲೆ ಕಟ್ಬಿಟ್ಟು ಆ ಸಪ್ಪೆ ದಾರದಲ್ಲಿ ಕಟ್ಟಬೇಕು. ದೊಡ್ಡ ದಾರದಲ್ಲಿ ಕಟ್ಬಿಡ್ಬಾರ್ದು, ಬಟ್ಟೆಯ ಬಲಿಯಂಥ ದಾರದಲ್ಲಿ ಕಟ್ಟಬಾರ್ದು. ಸಪ್ಪೆ ದಾರದಲ್ಲಿ ಹೂ ಥರ ನೀವು ಕಟ್ಟಿ 108 ಎಲೆನ ಕಟ್ಟಿ ಸ್ವಾಮಿಗೆ ತಗೊಂಡೋಗಿ ಅರ್ಚನೆ ಮಾಡಿಸಿ. ಅರ್ಚನೆ ಮಾಡಿಸ್ಬಿಟ್ಟು ನೀವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ನನಗೆ ಕಾಲ್ ಮಾಡಿ ಅಮ್ಮ. ನಿಮಗೆ ಮನೆ ದೇವರ ಆಶೀರ್ವಾದ ಒಂದು ಸ್ವಲ್ಪನೂ ಸಹ ಇಲ್ಲ. ಅದರಿಂದನೇ ಸ್ವಲ್ಪ ಕಷ್ಟಪಡ್ತಾ ಇದ್ದೀರಾ. ಇದೆರಡು ನೀವು ಮಾಡಿದ್ರ ಅಂದರೆ ನಿಮ್ಗೆ ಹುಷಾರಾಗ್ತೀರಮ್ಮ. ನಿಮಗೇನು ಅಷ್ಟೊಂದು ಸಮಸ್ಯೆ ಏನು ಕಂಡು ಬರ್ತಾ ಇಲ್ಲ. ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಸ್ವಲ್ಪ ಮಾತಾಡೋಂಥ ಮಾತುಗಳೆಲ್ಲ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಮನೇಲಿ ಅದು ಜಾಸ್ತಿ ಹೋಗ್ತಾ ಇದೆ, ಕೆಟ್ಟ ಮಾತುಗಳೆಲ್ಲ ಜಾಸ್ತಿ ಹೋಗ್ತಾ ಇದೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಸರಿಯಾಗುತ್ತೆ. ಸರಿನಾ? ಮಾಡೋಣ, ಒಳ್ಳೆಯದಾಗುತ್ತಮ್ಮ.
ಅದೇ ನಾವು ಮನೆ ಏನ್ ಕೆಲ್ಸ ಅಂತ ಮನೆಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲಮ್ಮ ಆ ನಮ್ಗೆ. ಅದಕ್ಕೆ ಮನೆ ದೇವರು ನೋಡಿ, ಮನೆಯಲ್ಲಿ ಮನೆ ದೇವರು ಇಲ್ಲ. ಮನೆ ದೇವ್ರ ಆಶೀರ್ವಾದ ಮನೇಲಿ ಯಾವಾಗೂ ಶಾಶ್ವತವಾಗಿರಬೇಕು. ಎಲ್ಲರೂ ನಾವು ಚೆನ್ನಾಗಿರಬೇಕು ಅಂದರೆ ಫಸ್ಟು ಮನೆ ದೇವ್ರು ಬರಬೇಕು. ಮನೆ ದೇವ್ರು ಇದ್ರೇ ನಮಗೆ ಪಕ್ಕ ಬಲ ಅಮ್ಮ. ಅವಾಗಲೇ ನಾವೆಲ್ಲ ಕೆಲಸಗಳನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು. ಸರಿನ್ರಾ? ನೀವು ಅದನ್ನು ಪೂಜೆ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಎದ್ದೊಳ್ತೀರಾ. ನಿಮಗೆ ದೇಹದಲ್ಲಿ ಇರೋ ಅಂಥದ್ದು ಸಮಸ್ಯೆ ಯಾವುದೂ ಇಲ್ಲ, ಮನೋರೋಗ ಆಗ್ಬಿಟ್ಟಿದೆ. ಅದರಿಂದ ಭಯ ಬಂದ್ಬಿಟ್ಟಿದೆ ಮನಸ್ಸಲ್ಲಿ, ಅದು ಹೊರಟೋಗುತ್ತಮ್ಮ, ಸರಿಯಾಗುತ್ತೆ, ಚಿಂತೆ ಮಾಡಬೇಡಿ, ಒಳ್ಳೇದಾಗುತ್ತೆ. ನೀವು ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಬರ್ಬೇಕಮ್ಮ ನಾವು? ನೀವು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಕಾಣಿಸ್ತಿದೆ ಅಲ್ಲ ಅಮ್ಮ, ಹ್ಮ್. ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಗುರುಮಾತ ನಿಮಗೆ ಯಾವ ದಿನ ಬರಬೇಕು ಅನ್ನೋಂಥದ್ದನ್ನ ತಿಳಿಸ್ಕೊಡ್ತಾರೆ. ಅವತ್ತು ನೀವು ಹೋಗಿ ಇವ್ರನ್ನ ಭೇಟಿ ಮಾಡ್ಬೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743354266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಮುಖ್ಯವಾಗಿ ಉದ್ಯೋಗ ಆಗಿರ್ಬೋದು, ಶಿಕ್ಷಣ, ಮದುವೆ ವಿಳಂಬ ಆಗ್ತಾ ಇರುವಂಥದ್ದಾಗಿರ್ಬೋದು, ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಕರೆಕ್ಟಾಗಿ ಸಂಸಾರ ಮಾಡೋದಕ್ಕಾಗ್ತಾ ಇಲ್ಲ, ನಾನಾ ರೀತಿಯ ತೊಂದರೆಗಳು, ಕಲಹಗಳು ಉಂಟಾಗ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದಷ್ಟು ಜನ ಬಹಳ ಗೊಂದಲದಿಂದ ಇರ್ತೀರಾ. ಯಾವೆಲ್ಲ ರೀತಿಯಲ್ಲಿ ನಿರ್ಣಯ ತಗೋಬೇಕು, ಯಾವ ನಿರ್ಣಯ ನಮಗೆ ಒಳ್ಳೇದಾಗುತ್ತೆ, ಎಲ್ಲ ರೀತಿಯಲ್ಲೂ ಸಹ ಗೊಂದಲ ಇರುತ್ತೆ. ಕೆಲವೊಂದು ಬಾರಿ ತಪ್ಪು ಹೆಜ್ಜೆಯನ್ನು ಸಹ ಇಟ್ಟಿರ್ತೀರಾ. ಅಂಥ ಗೊಂದಲದಲ್ಲಿರುವಂಥವ್ರು ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ಗೆ ಕರೆ ಮಾಡಿದರೆ ಗುರುಮಾತ ಅವ್ರ ಹತ್ರ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಖಂಡಿತವಾಗೂ ಅವರು ಯಾವ ಡೇಟ್ ಹೇಳ್ತಾರೆ ಅವತ್ತಿನ ದಿನ ನೀವು ಹೋಗಿ ಮೀಟ್ ಮಾಡ್ಬೋದು, ಇಲ್ಲ ಕರೆ ಮಾಡಿ ಮಾತಾಡ್ಬೋದು. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನು ಚಿತ್ತೂರು ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಗುರುಮಾತ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರಮ್ಮ. ಅಮ್ಮ ಹೇಳಿ. ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ಮ್ಯಾಮ್, ನಂದು ಕಿತ್ತೂರ್ ಹತ್ರ ಈಚನೂರು. ಹೇಳಿಮ್ಮ, ಇನ್ನು ಸ್ವಲ್ಪ ಜೋರಾಗಿ ಹೇಳಿ. ನಂದು ಕಿತ್ತೂರ್ ಹತ್ರ ಈಚನೂರು ಮ್ಯಾಮ್. ಹಾಂ, ಓಕೆ, ತಿಪ್ಟೂರ್ ಹತ್ರ ಹೇಳಿಮ್ಮ. ಅಮ್ಮ, ನಿಮ್ಮ ಪ್ರಶ್ನೆ ಏನು? ನಿಮ್ಮ ಯಾವ ಸಮಸ್ಯೆ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್, ನಂದು ಮದ್ವೆ ಆಗಿದೆ. ಅಮ್ಮ, ಕೇಳಿಸ್ತಾ ಇದೆಯಾ? ಮಾತಾಡಿ. ಕೇಳಿಸ್ತಿದೆನಾ? ಕೇಳಿಸ್ತಾ ಇದೆ, ಹೇಳಿ. ಅದು ಮ್ಯಾಮ್, ನನ್ಗೆ ಮದ್ವೆ ಆಗಿದೆ, ನನ್ಗೆ ಹಸ್ಬೆಂಡ್ ಇಲ್ಲ. ಅಮ್ಮ, ನಿಮ್ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಮಾತಾಡೋಕ್ಕೆ ಸಂಕೋಚ ಪಡ್ತಾ ಇದ್ದಾರೆ. ನನ್ನ ನೇರ ನಂಬರ್ ತಗೊಳ್ಳಿಮ್ಮ. ನಂಬರ್ ತಗೊಂಡು ನೀವು ಎಲ್ಲ ಡೀಟೇಲ್ಸ್ ನನಗೆ ಹೇಳಿ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಭಯಪಟ್ಟು ಆಗಿದೆ ಅನ್ಸುತ್ತೆ. ಇಲ್ಲ, ಭಯಪಟ್ಟು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನೇರ ನಂಬರ್ ಸ್ವಲ್ಪ ಹೇಳಿಬಿಡಿ, ಅವ್ರು ತಗೊಂಡ್ಲಿ. ಅವ್ರು ನನಗೆ ಕರೆ ಮಾಡಲಿ, ಅವರು ಪ್ರಶ್ನೆಗೆ ಏನಂತ ಅನ್ನೋದು ತಿಳ್ಕೊಂಡು ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಖಂಡಿತ ನೀವು ಮನಸ್ಸು ಬಿಟ್ಟು ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಇದರಲ್ಲಿ ಗೊಂದಲದಲ್ಲಿ ಇದ್ದೀರಾ. ಬೇಡ, ನಿಮ್ಮ ವಾಯ್ಸು ಪರವಾಗಿಲ್ಲ, ಕಟ್ಟಾದ್ರೂ ಪರವಾಗಿಲ್ಲ, ನಿಮ್ಗೆ ಒಳ್ಳೆಯದೇ ಅಂತ ಅಂದ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗಿರೋ ಅಂಥ ಸಮಸ್ಯೆ ನಾನು ಇವಾಗ ಹೇಳಲ್ಲ, ಖಂಡಿತವಾಗ್ಲೂ ಫೋನಲ್ಲಿ ಹೇಳ್ತೀನಿ. ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಮದುವೆ ಆಗಿದೆ, ಮುಂದಕ್ಕೆ ಏನು ಮಾಡೋ ಅಂಥದ್ದು ಕೇಳ್ತಾ ಇದ್ದೀರಾ, ಪರವಾಗಿಲ್ಲ. ನೀವು ಕೇಳೋ ಅಂಥದ್ದು ವಿಷಯಕ್ಕೆ ಖಂಡಿತ ನಾನು ಆನ್ಸರ್ ನಿಮ್ಗೆ ಕೊಡ್ತೀನಿ. ವಾಟ್ಸಪ್ಪಿಗೆ ಬನ್ನಿಮ್ಮ. ವಾಟ್ಸಪ್ಪಲ್ಲಿ ನೀವು ವಾಯ್ಸ್ ಕಾಲಲ್ಲೂ ಮಾಡ್ಬೋದು, ಅಥವಾ ಇಲ್ಲ ಅಂತ ಅಂದರೆ ನೀವು ಫೋಟೋ ಕಳಿಸಿ, ಅದನ್ನು ನೋಡಿಬಿಟ್ಟು ಸರಿ ನಿಮಗೆ ವಿಷಯ ಎಲ್ಲ ತಿಳಿಸ್ಕೊಡ್ತೀನಿ. ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, 9626278822. ಈ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು. ಗುರುಮಾತ ನಿಮಗೆ ಎಲ್ಲ ರೀತಿಯಲ್ಲೂ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ. ಓಕೆ, ಗುರುಮಾತ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ಕಾರಮ್ಮ, ಹೇಳಿ. ನಮ್ಮ ಮದುವೆಯಾಗಿ 4 years ಆಗಿದೆ.
ಮದುವೆ ಆಗಿ 4 years 4 ಇಯರ್ಸ್ ಆಗಿದೆ. ಹೇಳಿಮ್ಮ, ಸ್ವಲ್ಪ 4 ವರ್ಷ ಆಗಿದೆ. ಹಾ. ಮಕ್ಕಳು ಭಾಗ್ಯ ಇನ್ನೂ ಬಂದಿಲ್ಲ. ಬಂದಿಲ್ಲ. ತೊಂದರೆ ಇದೆ ಅಂತ ಏನಾದ್ರು ಹೇಳ್ತೀರಾ? ಓಕೆ, ಖಂಡಿತ. ನಿಮಗೆ ಮಕ್ಕಳು ಭಾಗ್ಯ ಸಿಗದಿರ ಇರೋಂಥದ್ದು ಪಿತೃದೋಷ ಇದೆಮ್ಮ. ಇಬ್ರಿಗೂ ಪಿತೃದೋಷ ಇದೆ, ಅದನ್ನು ಪರಿಹಾರ ಪಡ್ಕೋಬೇಕು. ಪಡ್ಕೊಂಡೆ ನೀವು 3 ಮಂತ್ಸ್ ಆಗುತ್ತೆ ಅದು ಪರಿಹಾರ ಆಗೋದಕ್ಕೆ. 3 ಮಂತ್ಸ್ ಆದಮೇಲೆ ನಿಮಗೆ ಸಂತಾನ ಭಾಗ್ಯ ಖಂಡಿತ ಸಿಗುತ್ತಮ್ಮ. ಅದೇ ರೀತಿ ನಿಮ್ಮ ಮನೇಲಿ, ನಿಮ್ಮ ಹಸ್ಬೆಂಡ್ ವೈಫ್ ಮನೇಲಾಗಲಿ, ನಿಮ್ಮ ಮನೇಲಾಗಲಿ ಹೋಗಿರೋ ಅಂಥವ್ರು ಯಾರಾದ್ರೂ ಸಪೋಸ್ ಒಂದು ವಿಪತ್ತಲ್ಲಿ ತೀರ್ಕೊಂಡಿದ್ದಾರೆ ಅಂತ ಅನ್ನೋವಂಥವ್ರಾಗಿತ್ತು ಅಂತ ಅಂದರೆ ಅವ್ರಿಗೂ ಸಹ ಒಂದು ಪೂಜೆ ಮಾಡೋ ಅಂಥದ್ದು ಇರುತ್ತೆ. ಅದು ಮಾಡಿದ್ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಡೆಫಿನೆಟಾಗಿ ಸಿಗುತ್ತೆಮ್ಮ. ಸಿಗುತ್ತಾ ಇಲ್ವಾ ಅನ್ನೋ ಭಯ ಬೇಡ ನಿಮಗೆ, ಖಂಡಿತವಾಗ್ಲೂ ಸಿಗುತ್ತೆ. ಹೌದು, 4 ವರ್ಷ ಆಯಿತು ಅಂತಿರಲ್ಲ, 5ನೇ ವರ್ಷ ಮುಗಿಯೋದ್ರೊಳಗಡೆ ನಿಮ್ಮ ಮನೇಲಿ ಮಗು ಇರುತ್ತೆ, ಚಿಂತೆ ಮಾಡಬೇಡಿ. ಆದರೆ ದೋಷನ ಪರಿಹಾರ ಪಡಿಸ್ಕೊಳ್ಳಿ, ಪರಿಹಾರ ಪಡಿಸ್ಕೊಳ್ಳಿ. ಖಂಡಿತವಾಗ್ಲಿ ನೀವು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ಯಾವ ರೀತಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಕರೆ ಮಾಡೋದಕ್ಕಾಗಿ ನಮಸ್ತೆ ಅಮ್ಮ.